ಕನ್ಯಾ ರಾಶಿಯವರು ಭೂತತ್ವದವರು ಅಥವಾ ಬುದ್ಧಿತತ್ವದವರು ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಆ ಭೂತತ್ವದಿಂದಾಗಲೇ ತಾಳ್ಮೆ ಅನ್ನತಕ್ಕಂಥದ್ದು ಅಥವಾ ಇನ್ನೊಬ್ಬರ ಸೇವೆ ಮಾಡ್ತಕ್ಕಂಥ ಭಾವನೆ, ತುಂಬ ವಿಶ್ಲೇಷಾತ್ಮಕವಾಗಿ ಜೀವನ ಮಾಡಿಸ್ತಕ್ಕಂಥದ್ದು, ಎಲ್ಲರನ್ನೂ ಕ್ಷಮಿಸ್ತಕ್ಕಂಥದ್ದು, ಯಾರೇನೇ ಅವರಿಗೆ ತೊಂದರೆ ಕೊಟ್ಟರು ಅವ್ರನ್ನ ಕ್ಷಮಿಸ್ತಕ್ಕಂಥದ್ದು, ಯಾವುದೇ ಸೇಡಿನ ಮನೋಭಾವ ಇಲ್ಲ, ಏನೂ ಇಲ್ಲ. ಬಹಳ ಶಾಂತವಾದಂತಹ ಜೀವನ, ಬಹಳ ಆಶಾದಾಯಕವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಭೂಮಿ ತತ್ವದ ಕನ್ಯಾ ರಾಶಿಯವರು. ಆದರೆ ಕನ್ಯಾ ರಾಶಿಯವ್ರಿಗೆ ಏನು ಸಿಗುತ್ತೆ? ಇಷ್ಟೆಲ್ಲ ಇರ್ತಕ್ಕಂಥ ಕನ್ಯಾ ರಾಶಿಯವರು ಹಣ ಉಳಿಸ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ನಿದ್ರೆ ಸರಿಯಾಗಿ ಮಾಡೋಕ್ಕಾಗ್ತಾ ಇರೋದಿಲ್ಲ. ವಿದೇಶದ ಅವಕಾಶಗಳು ಕಾಣುತ್ತೆ, ಕೈಗೆ ಸಿಗಲ್ಲ ಅಂತ. ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅನ್ನೋ ಥರ, ಅಥವಾ ಕೈಗೆ ಬರುತ್ತೆ ಬಾಯಿಗೆ ಬರಲ್ಲ ಅನ್ನೋ ಥರ ಆಗಿರುತ್ತೆ. ವಿದೇಶ ಅವಕಾಶಗಳು ತುಂಬ ಲೇಟ್ ಆಗ್ತಾ ಇರುತ್ತದೆ, ಯಾವುದೂ ಕೂಡ ಆಗೋದಿಲ್ಲ. ಒಂಥರ ಅಶಾಂತಿ ವಾತಾವರಣ ಕನ್ಯಾ ರಾಶಿಯವರಿಗೆ ಯಾವಾಗಲೂ ಸಹ ಜಾಸ್ತಿ ಇರ್ತದೆ. ಇದಕ್ಕೆಲ್ಲ ಪರಿಹಾರವಾಗಿ ಕುದುರೆಯಂತೆ ಜೀವನ ಟಕ 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 ಓಡ್ತಾ ಇರ್ಬೇಕು. ಹಂಗೆ ಅಂತಂದರೆ ಕನ್ಯಾ ರಾಶಿಯರು ಏನು ಮಾಡಬೇಕು? ಒಂದು ಅದ್ಭುತವಾದ ಅಮ್ಮನವರ ಆರಾಧನಾ ಮಂತ್ರ ಹೇಳ್ತೀನಿ, ಅಶ್ವಾರೂಢ ಪಾರ್ವತಿ ಮಂತ್ರ ಅಂತ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಕನ್ಯಾ ರಾಶಿಯವರ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿದೆ. ವಿಶೇಷವಾದ 5 ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಕನ್ಯಾ ರಾಶಿಯರು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಮಾಡಿದಾಗ ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನೂ ಸಹ ನಿಮಗೆ ಕೊಡ್ತೇನೆ, ಹೇಳ್ತೇನೆ, ಆಯಿತಾ? ಅದನ್ನು ಕೇಳಿಸ್ಕೊಳ್ಳೋದು, ಜಪ ಮಾಡೋದು, ಅಥವಾ ನಾವು ಹೋಮ್ ಮಾಡ್ತಾ ಯಾವ್ದು ಬೇಕಾದ್ರೂ ಆಗುತ್ತೆ ನಿಮಗೆ, ಆಯಿತಾ? ಸೊ ಆ ಅದ್ಭುತವಾದ ಮಂತ್ರ ಕನ್ಯಾ ರಾಶಿಯವರಿಗೆ ಯಾವ ರೀತಿಯಲ್ಲಿ ಫಲ ನೀಡಲಿದೆ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ, ಆದರೆ ತುಂಬ ಶಾರ್ಟ್ ಟೈಮಲ್ಲಿ ಒಂದು 10-12 ನಿಮಿಷದಲ್ಲಿ ತಿಳಿಸ್ಬಿಡ್ತೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕಲ್ಲ, ನೀವೊಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಯಾರು ನೀವು ಶೇರ್ ಮಾಡಿದ ಈ ಕನ್ಯಾ ರಾಶಿ ವಿಡಿಯೋ ನೋಡ್ತಾರಲ್ಲ, ಆ ಕನ್ಯಾ ರಾಶಿಯವ್ರು ನಿಮಗೆ ಥ್ಯಾಂಕ್ಸ್ ಅನ್ಕೊಳ್ತಾರೆ ಮನಸ್ಸಿನಲ್ಲೇ. ಪರವಾಗಿಲ್ಲಪ್ಪ, ನನಗಿದೊಂದು ಡೌಟ್ ಇತ್ತು, ನನಗಿದೊಂದು ಸಮಸ್ಯೆ ಇತ್ತು, ಏನು ಮಾಡೋಣ ಅನ್ಕೊಂತಿದೆ, ಇದರಲ್ಲಿ ಉತ್ತರ ಸಿಕ್ತು, ನನಗೆ ಪರಿಹಾರ ಸಿಕ್ತು ನನಗೆ ಅಂತ. ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ನೀವು ಅಷ್ಟೇ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ, ಇಲ್ಲದ್ರೆ ಈ ವಿಡಿಯೋ ಏನಾದ್ರು ಮಿಸ್ ಆಯಿತು ಅಂದರೆ ಮತ್ತೆ ಸಿಗಲ್ಲ ನಿಮಗೆ ಈ ವಿಡಿಯೋ. ಇಲ್ಲಾಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ, ಆವಾಗಾದರೂ ನಮ್ಮ ವಿಡಿಯೋಗಳು, ನಾನು ರೆಗ್ಯುಲರ್ ವಿಡಿಯೋಗಳು ಮಾಡ್ತಾ ಇರ್ತೇನೆ, ನಿಮಗೆ ಸಿಗ್ತಾ ಇರುತ್ತೆ ರೆಗ್ಯುಲರ್ ವಿಡಿಯೋಗಳು. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಎಲ್ಲೇ ವಿಡಿಯೋ ನೋಡ್ತಾ ಇರಲಿ, ಏನಾದರೂ ಡೌಟ್ ಬಂತಾ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಾನು ಕಮೆಂಟ್ಗೆ ಎಲ್ಲರ ಕಮೆಂಟು ಓದ್ತಾ ಇರ್ತೀನಿ. ಅಪರೂಪದಲ್ಲಿ ಕೆಲವರ ಕಮೆಂಟ್ಗಳನ್ನು ಉತ್ತರಿಸುವ ಸಮಯಾವಕಾಶ ಇದ್ದರೆ, ವ್ಯವಧಾನ ಇದ್ದರೆ ಖಂಡಿತವಾಗಿ ಉತ್ತರಿಸುವ ಪ್ರಯತ್ನವನ್ನು ಸಹ ಮಾಡ್ತಾ ಇರ್ತಾನೆ. ಸೊ ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಕನ್ಯಾ ರಾಶಿಯವರಿಗೆ ವಿಶೇಷ ಮಂತ್ರ ಪರಿಹಾರ, 5 ಸಮಸ್ಯೆಗಳಿಗೆ ವಿಶೇಷ ಮಂತ್ರ ಪರಿಹಾರ ಅಂಥೇಳಿ. ಮೊದಲನೇದೇನಪ್ಪ, ನೀವು ಕನ್ಯಾ ರಾಶಿಯವರಾಗಿದ್ದು ವಿದೇಶಕ್ಕೆ ಹೋಗ್ಲಿಕ್ಕಾಗದೆ ತುಂಬ ಚಿಂತಾಕ್ರಾಂತರಾಗಿದ್ದರೆ ಏನಾಗುತ್ತೆ, ಕನ್ಯಾ ರಾಶಿಯವರು ಸ್ವಲ್ಪ ಆಶಾದಾಯಕ, ತುಂಬ ಆಸೆಗಳಿರುತ್ತೆ ಮನಸ್ಸಿನಲ್ಲಿ. ಆಶಾದಾಯಕ ಬೇರೆ, ಆಸೆಗಳಿರ್ತಕ್ಕಂಥದ್ದು ಬೇರೆ. ಆಗ್ಬೋದು, ಇವತ್ತರ ನಾಳೆ ನಾನು ಉದ್ಧಾರ ಆಗೇ ಆಗ್ತೀನಿ, ಒಳ್ಳೇದು ಆಗೇ ಆಗುತ್ತೆ ಅಂತ ಅದ್ಭುತ ಕನಸು ಕಾಣ್ತಾ ಇರ್ತೀರ. ಆ ಕನಸುಗಳಲ್ಲಿ ಒಂದು ವಿದೇಶಕ್ಕೆ ಹೋಗ್ತಕ್ಕಂಥದ್ದು ಇರ್ತದೆ. ನಾನು ವಿದೇಶಕ್ಕೆ ಹೋಗಬೇಕು ಅಂತ. ಎಷ್ಟೋ ಜನ ಕನ್ಯಾ ರಾಶಿಯವರಿಗೆ ವಿದೇಶದ ಅವಕಾಶ ಕೈಗೆ ಬಂತು, ಬಾಯಿಗೆ ಬರಲಿಲ್ಲ ಅನ್ನೋ ಥರ, ಏನು ಮಾಡಿದ್ರು ಆಗಲಿಲ್ಲ ರೀ ಅನ್ನೋ ಥರ, ಹೋಗೋಕ್ಕೆ ಆಗಲಿಲ್ಲ. ಜಾಬ್ ವಿಚಾರಕ್ಕಿರ್ಬೋದು, ಓದೋಕ್ಕಿರ್ಬೋದು, ಅಥವಾ ಸುಮ್ಮನೆ ಪ್ರವಾಸ ಒಂದು ಟೂರ್ ಮಾಡ್ಕೊಂಬಂದ್ಬಿಡೋಣ, ವಿದೇಶ ಟೂರ್ ಮಾಡ್ಕೊಂಬರೋಣ ಅಂದ್ರೂ ಹೋಗೋಕ್ಕಾಗದೆ ಕೈ ಕಾಲು ಕಟ್ಟು ಹಾಕದಂಗೆ ಒಂದೇ ಕಡೆ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿ. ದೊಡ್ಡ ದೊಡ್ಡ ದೇವಸ್ಥಾನಗಳು, ಕ್ಷೇತ್ರಾದಿಗಳಿಗಾರು ದರ್ಶನ ಮಾಡ್ಕೊಂಬರೋಣ, ಅಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಸೊ ನಿಮ್ಮ ವಿದೇಶ ಪ್ರಯಾಣ, ದೂರ ಪ್ರಯಾಣಗಳು ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಅದ್ಭುತ ಪರಿಹಾರ ಮಂತ್ರ ಅಶ್ವಾರೂಢ ಪಾರ್ವತಿ ಮಂತ್ರ. ಈ ಮಂತ್ರ ಪ್ರಯೋಗ ನಿಮ್ಮನ್ನು ವಿದೇಶಕ್ಕೆ ಖಂಡಿತವಾಗಿ ಕಳಿಸುತ್ತೆ. ನೀವು ಹೋಗಬೇಕು ಅನ್ನೋ ಆಸೆ ಇದ್ದರೆ, ನೀವು ಎಲ್ಲಿಗೆ ಹೋಗಬೇಕು ಅಂದ್ಕೊಳ್ತೀರೋ ಅಲ್ಲಿಗೆ ನಿಮ್ಮನ್ನೇ ಕಳಿಸುವ ತಾಕತ್ತು ಈ ಮಂತ್ರಕ್ಕಿದೆ. ಈ ಮಂತ್ರವನ್ನು ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ಇನ್ನೂ 4 ವಿಚಾರಗಳು ನಾನು ಹೇಳೋದು ಬಾಕಿ ಇದೆ. ಎರಡನೇದೇನಾಗುತ್ತೆ ಪ್ರಯೋಜನ ಅಂತಂದರೆ, ಕನ್ಯಾ ರಾಶಿಯವರ ಎರಡನೇ ಸಮಸ್ಯೆ ಏನಪ್ಪ ಅಂತಂದರೆ ಖರ್ಚು. ಅನಾವಶ್ಯಕ ಖರ್ಚುಗಳು ಗುರುಳೆ, ಖರ್ಚು ಖರ್ಚು ಖರ್ಚು. ಹಿಂಗೆ ದುಡಿತೀನಿ, ಹೆಂಗೆ ಖಾಲಿ ಆಗ್ಬಿಡ್ತದೆ, ಎಲ್ಲಿ ಬರ್ತದೆ ಎಲ್ಲಿ ಹೋಗ್ತದೆ ಏನೋ ಗೊತ್ತಾಗಲ್ಲ ಅಂತ. ಈ ಕನ್ಯಾ ರಾಶಿಯವರ ಅನಾವಶ್ಯಕ ಖರ್ಚುಗಳನ್ನು
ನಿಯಂತ್ರಿಸಬೇಕು, ದುಡ್ಡನ್ನು ಸೇವ್ ಮಾಡಬೇಕು, ಸಾಲಬಾಧೆಗಳಿಂದ ಹೊರಬರಬೇಕು, ಅಥವಾ ಈ ವೈದ್ಯಕೀಯ ವೆಚ್ಚಗಳಿರ್ತದಲ್ಲ, ಮೆಡಿಕಲ್ ಎಕ್ಸ್ಪೆನ್ಸಸ್ ಸಡನ್ನಾಗಿ ಏನೋ ಅಂದರೆ ಅದನ್ನು ನೀಗಿಸುವಂಥ ರೀತಿಯಲ್ಲಿ ಏನೋ ದುಡ್ಡನ್ನು ಸಂಪಾದನೆ ಮಾಡಿಕೊಳ್ಬೇಕು, ಅಥವಾ ಮಾಡಿದಂಥ ವ್ಯವಹಾರಗಳಲ್ಲಿ ಲಾಸ್ ಆಗಿದೆ, ನಿಮಗೆ ಪ್ರಾಫಿಟ್ ಆಗಬೇಕು, ಅಥವಾ ಹಿಂದೆ ಆದ ಲಾಸನ್ನು ಕವರ್ ಮಾಡಿಕೊಳ್ಬೇಕು, ಏನೇ ಮಾಡಿಕೊಳ್ಬೇಕು ಅಂತಂದರೂ ಕೂಡ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರ ಅದ್ಭುತವಾದಂತಹ ಯೋಗ ಫಲವನ್ನು ಕನ್ಯಾ ರಾಶಿಯವರಿಗೆ ಈ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿ ಕೊಡಲಿದೆ. ಸೊ ಯಾಕೋಸ್ಕರ ವೆಯ್ಟ್ ಮಾಡ್ತೀರಾ? ಈ ಥರ ಸಮಸ್ಯೆ ನಿಮಗೇನೇ ಇದ್ದರೂ ಫಸ್ಟು ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಜಪ ಮಾಡಿ ಖಂಡಿತವಾಗಿ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಇನ್ನೂ ಸಹ ನಾನು ವಿಚಾರಗಳು ತಿಳಿಸೋದಿದೆ. ಮೂರನೇ ವಿಚಾರ ಏನಪ್ಪ ಅಂದರೆ, ಕನ್ಯಾ ರಾಶಿಯವರು ಒಂದು ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾರೆ. ಒಂದು ಲೆವೆಲ್ ಥಿಂಕಿಂಗ್ ಓಕೆ, ಅತಿಯಾದ ಥಿಂಕಿಂಗ್ ಮಾಡ್ತಾರೆ, ಅದು ಬಹಳ ದೊಡ್ಡ ಸಮಸ್ಯೆ. ಈ ಅತಿಯಾದ ಥಿಂಕಿಂಗು ಕನ್ಯಾ ರಾಶಿಯವ್ರಿಗಿರೋದ್ರಿಂದಾಗಿ ಏನಾಗುತ್ತೆ, ಸರಿಯಾಗಿ ನಿದ್ರೆ ಬರಲ್ಲ ಅವ್ರಿಗೆ, ಕಣ್ತುಂಬ ನಿದ್ರೆ ಮಾಡದೆ ಇಲ್ಲ, ನಿದ್ರಾಹೀನತೆ ಜಾಸ್ತಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ, ನಿಮಗೆ ಈ ಎಕ್ಸೈಟ್ಮೆಂಟ್ ಅಂತ ಹೇಳ್ತೇವೆ, ಏನಂತೇವೆ, ನಿಮಗೆ ಆ ಅನಿಶ್ಚಿತತೆಯಿಂದಾಗಿ ತುಂಬ ಬೇಗ ಎಕ್ಸೈಟ್ ಆಗಿಬಿಡ್ತಾರೆ. ಯಾವುದೋ ಒಂದು ವಿಚಾರ ತುಂಬ ಎಕ್ಸೈಟ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ತುಂಬ ಪ್ರೆಷರ್, ಮಾನಸಿಕ ಒತ್ತಡ ತುಂಬ ತೆಗೆದುಕೊಳ್ತಕ್ಕಂಥದ್ದು ಇರಬಹುದು. ಯಾವುದೇ ರೀತಿಯಾದಂಥ ಸದೃಢವಾದ ಒಂದೇ ಮನಸ್ಥಿತಿ ಇಲ್ಲದೇ ಇರತಕ್ಕಂಥದ್ದು ಇರಬಹುದು. ಇದು ಎಲ್ಲ ಕನ್ಯಾ ರಾಶಿಯವರ ದೊಡ್ಡ ಸಮಸ್ಯೆ. ಸೊ ಕನ್ಯಾ ರಾಶಿಯವರ ಈ ಓವರ್ ಥಿಂಕಿಂಗ್, ಅತಿಯಾಗಿ ಯೋಚನೆ ಮಾಡೋದು, ನಿದ್ರೆ ಇಲ್ದಂಗೆ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಚಿಂತೆ ತುಂಬ ಮಾಡ್ತಕ್ಕಂಥದ್ದು, ಈ ಥರದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವೇ ನಮಗೆ ಇದು ಪರಿಹಾರವನ್ನು ಕೊಡಲಿದೆ. ಶೀಘ್ರಾತಿ ಶೀಘ್ರವಾಗಿ ಪರಿಹಾರ ಕೊಡಲಿದೆ. ಅಂತಹ ಒಂದು ಅದ್ಭುತ ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈಗ 4ನೇ ಸಮಸ್ಯೆ ಕನ್ಯಾ ರಾಶಿಯವ್ರದ್ದು ಯಾವುದು ಪರಿಹಾರ ಆಗುತ್ತೆ ಅನ್ನೋದು ಹೇಳ್ತಾರೆ ನಿಮಗೆ. ಬಹಳಷ್ಟು ಜನ ಕನ್ಯಾ ರಾಶಿಯವರಿಗೆ, ಯಾಕೆಂದರೆ ನೀವು ಯಾರ ಹತ್ರ ಜಗಳ ಮಾಡಲ್ಲ, ಕನ್ಯಾ ರಾಶಿಯವರು ಜಗಳವನ್ನು ಅವಾಯ್ಡ್ ಮಾಡ್ಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಿರ್ತೀರಲ್ಲ. ಸೊ ಎದುರಿ ನಿಮ್ಮನ್ನು ಎದುರಾಕೊಂಡು ನಿಮ್ಮ ಹತ್ರ ಕಿತ್ತಾಡಿ ಜಗಳ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಬಹಳ ಮುಖ್ಯವಾಗಿ ಬೆನ್ನ ಹಿಂದೆ, ಕನ್ಯಾ ರಾಶಿಯವರಿಗೆ ಬೆನ್ನ ಹಿಂದೆ ಚೂರಿ ಹಾಕ್ತಕ್ಕಂಥದ್ದು. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ, ನಿಮ್ಮ ಹಿಂದ್ಗಡೆ ತುಂಬ ನಿಮ್ಮ ಬಗ್ಗೆ ಮಾತಾಡೋದು, ತುಂಬ ನಿಮ್ಮ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು, ನೀವು ಸರಿ ಇಲ್ಲ ಅಂತ ಎಲ್ಲ ಕಡೆ ಟಮ್ ಮಾಡ್ಕೊಂಡು ಬರೋದು, ಸುಮ್ಮನೆ ನಿಮ್ಮ ಬಗ್ಗೆ ಒಂದು ಕೆಟ್ಟ ಅಪವಾದವನ್ನು ಹರಡಿಸ್ತಕ್ಕಂಥದ್ದು ಇರಬಹುದು. ದೃಷ್ಟಿದೋಷ, ಕನ್ಯಾ ರಾಶಿಯವರು 50 ರೂಪಾಯಿ ಇರಲಿ ಜೇಬಲ್ಲಿ 500 ರೂಪಾಯಿ ಇರೋ ಥರ ಓಡಾಡ್ತಾ ಇರ್ತಾರೆ. ಎದುರುಗಡೆ ಇರ್ತಕ್ಕಂಥವ್ರಿಗೆ ಏನಾಗ್ಬಿಡುತ್ತೆ, ಕಣ್ದೃಷ್ಟಿ, ನಿಮ್ಮ ಮೇಲೆ ಅವ್ರದ್ದೆಲ್ಲ ಸಿಕ್ಕಾಪಟ್ಟೆ ಕಣ್ಣದೃಷ್ಟಿ ಆಗ್ಬಿಡುತ್ತೆ, ತುಂಬ ದೃಷ್ಟಿದೋಷ. ಸೊ ಅಶ್ವಾರೂಢ ಪಾರ್ವತಿ ಮಂತ್ರ ಜಪದಿಂದ ಅಥವಾ ಮಂತ್ರ ಪ್ರಯೋಗದಿಂದ, ಆ ಪ್ರಸಾದ ಧಾರಣೆಯಿಂದಲೇ ಕನ್ಯಾ ರಾಶಿಯವರ ದೃಷ್ಟಿದೋಷವೂ ಪರಿಹಾರ ಆಗುತ್ತೆ. ಕನ್ಯಾ ರಾಶಿಯವರ ಈ ನಿಗೂಢ ಶತ್ರುಗಳಿರ್ತಾರಲ್ಲ, ಗುಪ್ತ ಶತ್ರುಗಳು ಅಂತೀವಲ್ಲ, ಈ ಗುಪ್ತ ಶತ್ರುಗಳ ಬಾಧೆ ಕನ್ಯಾ ರಾಶಿಯವರದು ಖಂಡಿತವಾಗಿ ಪರಿಹಾರ ಆಗುತ್ತೆ ಅಶ್ವಾರೂಢ ಪಾರ್ವತಿ ಮಂತ್ರದಿಂದ. ಇನ್ನು ಕೊನೆಯದಾಗಿ 5ನೇ ವಿಚಾರ ಏನಪ್ಪ ಅಂತಂದರೆ, ನೀವು ಕನ್ಯಾ ರಾಶಿಯವರು ಮಾಡುವ ಪ್ರಯತ್ನದ ಸಫಲತೆ ನಿಮಗೆ ಸಿಗಬೇಕು ಅಂದರೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ತುಂಬ ಅವಶ್ಯಕತೆ ಇದೆ. ಭಾಳಷ್ಟು ಕೆಲಸ ಮಾಡ್ತೀನಿ ಗುರುಗಳೇ, ಯಾವ ಕೆಲಸದ್ದು ಸರಿಯಾಗಿ ರಿಸಲ್ಟ್ ನನಗೆ ಸಿಗಲ್ಲ, ಸುಮ್ಮನೆ ಕೆಲಸ ಅಂತ ಮಾಡ್ತಾಯಿದ್ದೀನಿ ಬಿಟ್ಟರೆ ಮಾಡ್ತಾ ಇರೋ ಕೆಲಸದ ಪ್ರತಿಫಲನೇ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಯಾವುದೋ ಒಂದು ಕೆಲಸ ಮಾಡಿದೆ, ಆ ಕೆಲಸದ ಪ್ರತಿಫಲ ಸಿಗಲಿಲ್ಲ, ಇನ್ನೊಂದು ದಿವಸ ಮಾಡಿದೆ, ಅಲ್ಲೂ ಕೆಲಸ ಸಿಗಲಿಲ್ಲ. ಬರೀ ಇದಾಗೋದು, ಬರೀ ಪ್ರಯತ್ನ ಮಾಡು, ಕೆಲಸ ಮಾಡಿಕೊಡು, ಇದು ಮಾಡು ಬಿಟ್ಟರೆ ಅದ್ರ ರಿಸಲ್ಟ್ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಬೇಸರ ಇರ್ತದೆ. ಸೊ ಅಂತಹ ಬೇಸರ ಏನಾದ್ರು ಇರುವಂತಹ ಕನ್ಯಾ ರಾಶಿಯವರು, ನೀವು ರಿಸಲ್ಟ್ ಸರಿಯಾಗಿ ಸಿಗ್ತಾ ಇಲ್ಲ, ನೀವೇನೇ ಮಾಡಿ ರಿಸಲ್ಟ್ ನಿಮಗೆ ಬೇಕು ಅಂತಂದರೆ ಕನ್ಯಾ ರಾಶಿಯವರಿಗೆ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವೇ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಕ್ಕಂಥ ಒಂದು ಜಪ, ಪೂಜೆ, ದೇವರ ಹೋಮ ಮಾಡಿದ್ರು ಕೂಡ ಆ ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ಲ. ಎಷ್ಟು ಪೂಜೆಗಳಾಗೋಯ್ತು, ನಮಗೆ ಅದು ರಿಸಲ್ಟ್ ಸಿಗ್ತಾ ಇಲ್ಲ. ಎಷ್ಟು ದೇವಸ್ಥಾನಗಳಿಗೆ ಹೋಗಿ ಬಂದ್ಬಿಟ್ಟೆ ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ, ನಾನು ಏನೇ ಮಾಡಿದ್ರು ನಂಗೆ ರಿಸಲ್ಟ್ ಸಿಗ್ತಾ ಇಲ್ಲ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ನಮಗೆ ರಿಸಲ್ಟ್ಸ್ ಕೊಡುತ್ತೆ. ಇಂಥ ಅದ್ಭುತವಾದ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಪರಿಹಾರ ಏನಪ್ಪ ಅಂದರೆ, ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿರೋ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮವೇ
ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನ ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನ ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನ ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ಯಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ ಹಾಗೂ ಇದು ರಾಜವರ್ಧನ ಮಣಿ, ಆದ್ರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರು ದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರು ಬಲ ಪ್ರಾಪ್ತಿಗೋಸ್ಕರವಾಗಿ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶನಿಪೀಡೆಗಳ ಪರಿಹಾರಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರೋ ಇಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.